ಆತ್ಮೀಯ ಯೋಗ ಬಂಧುಗಳೇ, ಇದು ನಿಮಗೊಂದು ಸದಾವಕಾಶ. ಈ ಬಾರಿ ಏನು ಯೋಗಾಸನ ಭಾರತೋ ನಮ್ಮೆಲ್ಲ ಏನು ರಾಷ್ಟ್ರೀಯ ನಿರ್ಣಾಯಕರುಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳಲಿಕ್ಕೋಸ್ಕರ, ಅಂದರೆ ಸುಮಾರು 12 ಏನು ಇವೆಂಟ್ಸ್ಗಳಿದೆ ಅವುಗಳಿಗೆ ಅತಿ ಅವಶ್ಯಕವಾಗಿ ಡಿಸ್ಟಿಕ್ ಇರ್ಬೋದು, ಸ್ಟೇಟ್ ಇರ್ಬೋದು ಅಥವಾ ನ್ಯಾಷನಲ್ ಇರ್ಬೋದು, ಅಲ್ಲಿಗೆ ಜಡ್ಜ್ಗಳು ಜಾಸ್ತಿ ಬೇಕಾಗಿರೋದಕ್ಕೋಸ್ಕರ ತುಂಬ ಕಡಿಮೆಯ ಒಂದು ಪ್ರವೇಶ ಶುಲ್ಕದಲ್ಲಿ ಈ ಒಂದು ಪಟಿಯಾಲದಲ್ಲಿ ಕಾರ್ಯಾಗಾರವನ್ನು, ಜಡ್ಜಸ್ ಟ್ರೈನಿಂಗ್ ಕ್ಯಾಂಪನ್ನು ಇಟ್ಟಿದೆ. ಕೇವಲ 5,000 ರೂಪಾಯಿಗಳಿಗೆ ನಿಮಗೆ ಬರೀ ಅಕಾಮಿಡೇಷನ್ ಚಾರ್ಜೇ ಅದಕ್ಕಿಂತ ಹೆಚ್ಚಾಗಿಬಿಡುತ್ತೆ. ಒಂದು ಒಳ್ಳೆಯ ಸದಾವಕಾಶ ಮತ್ತೆ ಸಿಕ್ಕೋಲ್ಲ. ಯಾರ್ಯಾರು ನಮಗೆ ಫೈನಾನ್ಷಿಯಲಲ್ಲಿ ಆಗೋಲ್ಲ ಅನ್ನೋರು ದಯವಿಟ್ಟು ಈ ಸರಿ ಮಾಡ್ಕೊಂಡ್ಬಿಡಿ. ಕಷ್ಟ ಆದರೂ ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ಅದು 25,000 ಆದರೂ ಆಗ್ಬೋದು. ಹಾಗಾಗಿ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ, ಈ ಸದಾವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಈಗಾಗಲೇ ಒಂದು ಸಾರಿ ಜಾಯ್ನ್ ಆಗಿರೋರು 2ನೇ ಸಾರಿ ಭಾಗವಹಿಸ್ತಕ್ಕಂಥವ್ರಿಗೆ ಓನ್ಲಿ 10,000 10,000 ರೂಪಾಯಿಗಳನ್ನ ವ್ಯವಸ್ಥೆ ಮಾಡಿದೆ. ದಯವಿಟ್ಟು ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ, ಯಾರ್ಯಾರು ಈ ಸದಾವಕಾಶ ಬಳಸ್ಕೊಳ್ತೀರಾ ಬಳಸ್ಕೊಳ್ಳಿ. ಎರಡನೇದು ಇನ್ನೊಂದೇನಾಗಿದೆ, ನಿಮಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಟ್ರೈನಲ್ಲಿ ವ್ಯವಸ್ಥೆ ಮಾಡಿಕೊಂಡ್ರೆ ಒಂದು ಸುಮಾರು 3,000 4,000 ರೂಪಾಯಲ್ಲಿ ಮುಗಿದೋಗುತ್ತೆ. ಇದೊಂದು 5,000 10,000 ರೂಪಾಯಿ ಒಳಗಡೆಗೆ ನಿಮ್ಮ ನ್ಯಾಷನಲ್ ಜಡ್ಜಿಂಗ್ ಟ್ರೈನಿಂಗ್ ಕ್ಯಾಂಪನ್ನು ಮುಗಿಸ್ಕೊಳ್ತಕ್ಕಂಥ ಒಂದು ಅವಕಾಶ ಇದೆ. 1ನೇ ತಾರೀಕು ರಿಪೋರ್ಟ್ ಮಾಡ್ಕೋಬೇಕು. ಹಾಗಾಗಿ ತಾವು ಈಗಲೇ ಟಿಕೆಟನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಟಿಕೆಟು ಈಗ ನಮಗೆ ಟ್ರೈನಲ್ಲಿ ಸಿಗ್ತಾ ಇಲ್ಲ, ಎಲ್ಲ ವೆಯ್ಟಿಂಗ್ ಲಿಸ್ಟ್ ಇದೆ. ಆದರೆ ನೀವೇನು ಮಾಡ್ಬೋದು, ನೀವು ಹಿಂದಿನ ದಿನ ತತ್ಕಾಲಲ್ಲಿ ಮಾಡ್ಕೋಬೋದು ಅಥವಾ ಯಾವುದಾದ್ರು MP ಗಳನ್ನು ಹಿಡಿದು ಮಾಡಿಸ್ಕೊಳ್ಳಿ. ಅದರಲ್ಲೇನು ತೊಂದರೆ ಏನಾಗೋಲ್ಲ. ಒಂದೊಂದು ಸೀಟ್ಗಳು ತಾನೆ ನಿಮ್ಮ ಏನು MP ಗಳಿರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿಸ್ಕೊಂಡು MP PS ಕಡೆಯಿಂದ ಮಾಡಿಸ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ, ಈ ಅವಕಾಶ ಮತ್ತೆ ಸಿಕ್ಕೋಲ್ಲ. ಕರ್ನಾಟಕ ರಾಜ್ಯದಿಂದ ಏನೆಲ್ಲ ಈಗ ಸುಮಾರು 420 ಮಂದಿ ನಮ್ಮ ಏನು ರಾಜ್ಯ ನಿರ್ಣಾಯಕರುಗಳಿದ್ದಾರೆ ಅವ್ರಿಗೊಂದು ಇದು ಅವಕಾಶ. ಇದು ಖಂಡಿತವಾಗಿಯೂ ನಿಮ್ಮ ಈ ಸದಾವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ತೀರಾ ಅಂತ ನಾನು ನಂಬಿದ್ದೇನೆ. ನಮಗೆ ನ್ಯಾಷನಲ್ ಜಡ್ಜ್ಗಳು ಹೆಚ್ಚಾದಷ್ಟು ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ಗೌರವ ಬರುತ್ತೆ. ಇಷ್ಟು ಜನ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಡ್ಜಸ್ಗಳು, ರಾಷ್ಟ್ರೀಯ ನಿರ್ಣಾಯಕರುಗಳು ಇಷ್ಟು ಜನ ಇದ್ದಾರೆ, ಮತ್ತು ಏಷ್ಯನ್ನಲ್ಲಿ ಇಷ್ಟು ಜನ ಇದ್ದಾರೆ, ಇಂಟರ್ನ್ಯಾಷನಲ್ ಇಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಒಂದು ಒಳ್ಳೆಯ ಗೌರವನ ತಂದುಕೊಡುತ್ತೆ. ಬಂಧುಗಳೇ, ಈಗ ನಾನು ಇಲ್ಲಿ ಸಿಂಗಪುರಲ್ಲಿದ್ದೇನೆ, ಏರ್ಪೋರ್ಟಲ್ಲಿ. ಮುಂದಿನ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇನೆ. ಸೊ ಹಾಗಾಗಿ ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡೋದಿಷ್ಟನೇ, ನಮ್ಮ ಈ ಒಂದು ರಾಜ್ಯಕ್ಕೆ ಘನತೆ, ಒಂದು ಗೌರವವನ್ನು ತರತಕ್ಕಂಥ ವ್ಯವಸ್ಥೆ ನಿಮ್ಮ ಕೈಲಿರುತ್ತೆ. ನಾವೆಲ್ಲ ಸುಮ್ಮನೆ ಹೆಸರಿಗಷ್ಟೇ ನಾವೆಲ್ಲ. ಆದರೆ ನೀವು ರಾಜ್ಯದ ಪಿಲ್ಲರ್ಗಳು, ನಮ್ಮ ದೇಶದ, ನಮ್ಮ ರಾಜ್ಯದ ಏನು ನಿರ್ಣಾಯಕತ್ವದಲ್ಲಿ ಒಳ್ಳೆಯ ಒಂದು ಅನುಭವವನ್ನು ಪಡಿಬೇಕು ಅಂತಂದಾಗ ಇಂಥವುಗಳನ್ನು ಹೆಚ್ಚೆಚ್ಚು ತಾವುಗಳು ಬಳಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಆದರೆ ಈ ಬಾರಿ ಏನಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಅಂದರೆ, ಕೇವಲ 5,000 ರೂಪಾಯಿಗಳ ಪ್ರವೇಶ ಶುಲ್ಕದಲ್ಲಿ ಅಷ್ಟು ದಿನಗಳು ನಿಮಗೆ ಊಟ, ವಸತಿ ಎಲ್ಲವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಯೋಗಾಸನ ಭಾರತ ವ್ಯವಸ್ಥೆ ಮಾಡಿಕೊಟ್ಟಿದೆ. ದಯವಿಟ್ಟು ನಮ್ಮಲ್ಲಿ ಮಿನಿಮಮ್ 50 ಜನ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಹಾಗಾಗಿ ತಮ್ಮೆಲ್ಲ ನಿರ್ಣಾಯಕರುಗಳಲ್ಲಿ ಮತ್ತು ನಮ್ಮ ಜಿಲ್ಲಾ ಏನು ಪ್ರೆಸಿಡೆಂಟ್ ಮತ್ತು ಕಾರ್ಯದರ್ಶಿಗಳು, ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಲ್ಲಿ, ಸಂಯೋಜಕರುಗಳಲ್ಲಿ ನಾನು ಕೇಳ್ತಕ್ಕಂಥದ್ದಿಷ್ಟೇ, ಖಂಡಿತವಾಗಿಯೂ ನೀವು ನಮ್ಮ ಇವೆಲ್ಲ ಏನು ಯೋಗ ನಿರ್ಣಾಯಕರುಗಳಿದ್ದಾರೆ ಅವರಲ್ಲಿ ಮನವಿಯನ್ನು ಮಾಡಿ, ಅವರಿಗೆ ಉತ್ತೇಜನ ಮಾಡಿ, ಅವರಿಗೆ ಒತ್ತಾಯನೂ ಮಾಡಿ. ಏನಕ್ಕೆ ಅಂದರೆ ಇಂಥ ಮತ್ತೆ ಅವಕಾಶ ಸಿಕ್ಕಲ್ಲ, ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತೇಳಿ ಅವರೆಲ್ಲ ಕೇಳ್ತಾ, ದಯವಿಟ್ಟು ತಾವುಗಳು ಈ ಒಂದು ಅವಕಾಶಕ್ಕೆ ತಾವೆಲ್ಲರೂ ಸಹ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ಬಂಧುಗಳೇ, ಇದು ಸಿಂಗಪುರದ ಒಂದು ಏರ್ಪೋರ್ಟು. ಇದು ಟರ್ಮಿನಲ್ 4 ಇದೆ. ಇಲ್ಲೇ ನಮಗೆ ಒಂದು ದಿನ ಬರೀ ಸಿಂಗಪುರದನ್ನು ಏರ್ಪೋರ್ಟನ್ನೇ ನೋಡ್ಬೋದು. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಟರ್ಮಿನಲ್ಗಳಿವೆಲ್ಲ. ಈ ಒಳಗಡೆನೇ ಟ್ರೈನ್ಗಳಿರುತ್ತೆ. ಅಂದರೆ ಏನು ನಮ್ಮಲ್ಲಿ ಮೆಟ್ರೋ ಟ್ರೈನ್ ಅಂತ ಕರಿತೀವಲ್ಲ, ಹಂಗೆ ಇಲ್ಲಿ ಟ್ರೈನ್ಗಳಿರುತ್ತೆ. ಒಂದೊಂದು ಟರ್ಮಿನಲ್ ಒಂದೊಂದು ಅಷ್ಟು ದೊಡ್ಡದಾಗಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥದ್ದು. ಇಡೀ ವಿಶ್ವದಲ್ಲಿ ಬೆಂಗಳೂರು ಹೇಗೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ನಮಗೆ ಏರ್ಪೋರ್ಟ್ ಅಂತ ಅನಿಸ್ಕೊಳುತ್ತೋ, ಹಾಗೆ ನಮ್ಮ ಈ ಏನು ನಮ್ಮ ಸಿಂಗಪುರ್ ಏರ್ಪೋರ್ಟು ಸಹ ಒಂದು ಆಗಿರ್ತಕ್ಕಂಥದ್ದು. ಹಾಗಾಗಿ ಇಂಥ ಸನ್ನಿವೇಶಗಳನ್ನ ನೀವೆಲ್ಲ ಪಡಿಬೇಕು ಅಂತಂದಾಗ ನೀವು ರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಣಾಯಕರಾದರೂ ಮಾತ್ರ ಅಂತಾರಾಷ್ಟ್ರೀಯ ಮಟ್ಟದ ಏಷ್ಯನ್ಗೆ ಮತ್ತು ಮುಂದಿನ ವರ್ಲ್ಡ್ ಯೋಗಾಸನಗಳಿಗೆ ಇವಕ್ಕೆಲ್ಲ ಆಯ್ಕೆ ಮಾಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಏನಿದೆ, 2027ರಲ್ಲಿ ಏನು ನಡೀತಾ ಇದೆ, ನಮ್ಮ ಈ ವಿಶ್ವ ಯೋಗ ಸ್ಪರ್ಧೆ ಏನು ನಡೀತಾ ಇದೆ ಅಹಮದಾಬಾದಲ್ಲಿ, ಅದಕ್ಕೆ ತಾವುಗಳು ನಿರ್ಣಾಯಕರಾಗಬೇಕು ಅಂತಂದರೆ ಫಸ್ಟ್ ಯು ಮಸ್ಟ್ ಬಿ ಅಟೆಂಡ್ ದ ನ್ಯಾಷನಲ್ ಜಡ್ಜ್
ಏಷ್ಯಾಡ್ ಇರ್ಬೋದು ಅಥವಾ ನ್ಯಾಷನಲ್ ಇದು ಖೇಲೋ ಇಂಡಿಯಾ ಇರ್ಬೋದು ಅಥವಾ ನ್ಯಾಷನಲ್ ಗೇಮ್ಸ್ ಇರ್ಬೋದು, ಅಸ್ಮಿತೆ ಇರ್ಬೋದು, ಇದಕ್ಕೆಲ್ಲ ನೀವು ಮೊದಲು ನ್ಯಾಷನಲ್ ಜಡ್ಜ್ ಆಗಿರಬೇಕು. ಸರ್ ನಾನು ಅಲ್ಲಿ ಕರ್ಕೊಂಡು ಹೋಗಲ್ಲ ಸರ್ ಅಂತ ಹೇಳ್ತಿರಲ್ಲ, ಫಸ್ಟು ಈ ಒಂದು ಜಡ್ಜ್ಮೆಂಟನ್ನು ಪಾಸ್ ಮಾಡ್ಕೊಳ್ಳಿ. ನಿಮಗೆಲ್ಲ ರೀತಿಯ ವ್ಯವಸ್ಥೆಗಳನ್ನ ಸಿಗ್ತಕ್ಕಂಥದ್ದಿರುತ್ತೆ. ನಾವು ಒಂದು ಸಾರಿ ಆಯ್ಕೆ ಮಾಡಿರ್ತಕ್ಕಂಥವ್ರನ್ನ ಮತ್ತೆ ನಾವು ಬೇರೆಯವ್ರಿಗೆ ಅವಕಾಶ ಕೊಡ್ತಾ ಇದ್ದೀವಿ. ಸೀನಿಯಾರಿಟಿ ಪ್ರಕಾರ ಅವ್ರುಗಳನ್ನು ಆಯ್ಕೆ ಮಾಡಿ ಅವರು ಬರಲ್ಲ ಅಂದಾಗ ಉಳಿದವರು ಕೊಡ್ತಾ ಇದ್ದೀವಿ. ಹಾಗಾಗಿ ನಿಮಗೆ ಇದೊಂದು ಸದಾವಕಾಶ. ದಯವಿಟ್ಟು ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ, ಯಾರ್ಯಾರು ಉತ್ತಮ ಅಂಕವನ್ನು ಪಡೆದಿರ್ತೀರೋ ಅವ್ರಿಗೆ ಅವಕಾಶ ಇದ್ದೇ ಇರುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾನೆ, ಆದಷ್ಟು ಬೇಗ ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಳಿ. ತಮಗೆ ಅವಕಾಶ ಕೊಡಿಸ್ತಕ್ಕಂಥದ್ದು ನಮ್ಮದಿರುತ್ತೆ. ನಾವು ಅದಕ್ಕೆ ಏನೆಲ್ಲವನ್ನು ಮಾಡಬೇಕಾಗುತ್ತೆ ಅದನ್ನು ನಾವು ಮಾಡ್ತೀವಿ. ನಿಮ್ಮ ಕಡೆಯಿಂದ ಭಾಗವಹಿಸ್ತಕ್ಕಂಥ ವ್ಯವಸ್ಥೆಗೆ ತಾವು ಸಿದ್ಧರಾಗಿರಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ದಯವಿಟ್ಟು ತಾವುಗಳು ಈ ಒಂದು ಸದಾವಕಾಶವನ್ನು ಮತ್ತೊಮ್ಮೆ ಸದುಪಯೋಗಪಡಿಸ್ಕೊಳ್ಳಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ.